ನಮಸ್ಕಾರ ಸ್ನೇಹಿತರೆ, ಸಗಸಂತು ಚಾನಲ್ಗೆ ಸ್ವಾಗತ. ನಾನು ಹೊಸ ಅಪ್ಡೇಟ್ ತೊಗೊಂಡಿದ್ದೀನಿ. ಏನಪ್ಪ ಇದು ಹೊಸ ಅಪ್ಡೇಟ್ ಅಂದರೆ, ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾರಾ, ಯಾರು ಬಡ ವಿದ್ಯಾರ್ಥಿಗಳಿದ್ದೀರಾ ಹಾಗೂ ಏನು ಮಧ್ಯವರ್ಗ ಓದ್ತಿದ್ದೀರಾ ಅಥವಾ ಮಿಡಲ್ ಕ್ಲಾಸ್ ಅವರೇನು ಓದ್ತೀರಾ ಅಂಥವ್ರಿಗೆ ಸ್ಕಾಲರ್ಶಿಪ್ ಅಪ್ಡೇಟ್ನ ತೊಗೊಂಡಿದ್ದು ಹೇಳ್ಬೋದು. ಯಾವ್ಯಾವ ಸ್ಕಾಲರ್ಶಿಪ್ ಇದು ಅಂತ ಅಂದರೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ. ವಿಡಿಯೋ ನಾವು ಸಂಪೂರ್ಣ ನೋಡಿ ನಿಮಗೆ ಕರೆಕ್ಟಾಗಿರೋ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ SSP ಪೋರ್ಟಲ್ನಲ್ಲೇ ಅಪ್ಲೈ ಮಾಡ್ಬೋದು ಈ ಸ್ಕಾಲರ್ಶಿಪ್ಗಳಿಗೆ. SC ST ಅಭ್ಯರ್ಥಿಗಳು ಯಾರು ಬೇಕಾದ್ರೂ ಅಪ್ಲೈ ಮಾಡೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನವೆಂಬರ್ 30, 2024 ಇದೆ. ಇನ್ನು 10 ದಿವಸ ಇರುತ್ತೆ. ನೀವು ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಪೋಸ್ಟ್ ಮೆಟ್ರಿಕ್ ಕೋರ್ಸ್ಗೆ ಯಾವುದಕ್ಕಾದ್ರೂ ಈ ಸ್ಕಾಲರ್ಶಿಪ್ಗಳಿಗೆ ನೀವು ಅಪ್ಲೈನ ಮಾಡಬಹುದು. ಟೆಕ್ನಿಕಲ್ ಎಜುಕೇಶನ್ ಅಂದರೆ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್, ಯಾವುದೇ ಡಿಪ್ಲೊಮಾ ಅದರಲ್ಲಿ ಯಾವುದೇ ಬ್ರಾಂಚ್ ಇರ್ಬೋದು, ಅಥವಾ ಡಿಗ್ರಿಯಲ್ಲಿ ಅಥವಾ ಇಂಜಿನಿಯರಿಂಗಲ್ಲಿ MTech ಮಾಡೋರಿಗೆ ಯಾವುದೇ ಬ್ರಾಂಚ್ ಇರ್ಬೋದು, ಅವ್ರಿಗೆ ಕೂಡ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಆದರೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿಬಿಟ್ಟು ಡಿಸೆಂಬರ್ 30, 2024 ಇದೆ. ಎಷ್ಟೋ ಜನ ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ಇವಾಗ ನಾವು ಇಂಜಿನಿಯರಿಂಗ್ ಸೇರಿದ್ವಿ, ಇವಾಗ ಮೊದಲನೇ ಸೆಮ್ ಸೇರ್ಕೊಂಡಿದ್ದೀವಿ, ನಾವು ಹೇಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ, ನಮಗೆ USA ನಂಬರ್ ಅಂದರೆ ಯೂನಿವರ್ಸಲ್ ಸೀರಿಯಲ್ ನಂಬರ್ ಬಂದಿಲ್ಲ. ಆ ನಂಬರ್ ನಂಬರ್ ಅಂದರೆ ಏನಂದರೆ ಇದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೂ. ಯಾರೋ ಇಂಜಿನಿಯರಿಂಗ್ ಇವಾಗ ಸೇರ್ಕೊಂಡಿದ್ರ, ಫಸ್ಟ್ ಸೆಮ್ಮಲ್ಲಿದ್ರ ಅಂಥವ್ರಿಗೆ ಗೊತ್ತಿರುತ್ತೆ. ಇನ್ನು USA ನಮ್ಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ಕೋಬೇಡಿ. ಅಂಥವ್ರಿಗೆ ಡೇಟ್ ಕೂಡ ಸರ್ಕಾರ ಎಕ್ಸ್ಟೆಂಡ್ ಮಾಡುತ್ತೆ. ಎಕ್ಸ್ಟೆಂಡ್ ಮಾಡಿಬಿಟ್ಟು ಒಂದ್ಸಲ USA ನಂಬರ್ ಬಂದ ಮೇಲೆ ಡಿಸೆಂಬರ್ 30 ಇವಾಗ ಸದ್ಯಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂದೆ ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇದೆ. ಯಾವಾಗ USA ನಂಬರ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇವಾಗಲೇ ಬಂದಿದೆ ಅಂದರೆ ಎಕ್ಸ್ಟೆಂಡ್ ಯಾವುದೇ ಕಾರಣಕ್ಕೂ ಆಗಲ್ಲ. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಈ ಸ್ಕಾಲರ್ಶಿಪ್ಗಳಿಗೆ ನೀವು ಕೂಡ ಟೆಕ್ನಿಕಲ್ ಎಜುಕೇಷನ್ ಓದ್ತಿರೋ ಆದರೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಿಪ್ಲೊಮೊ ಇರ್ಬೋದು ಅಥವಾ MTech ಇರ್ಬೋದು, ಯಾವುದೇ ರೀತಿ ಟೆಕ್ನಿಕಲ್ ಎಜುಕೇಷನ್ನ ನೀವು ಮಾಡ್ತಿದ್ರೆ ಈ ಸ್ಕಾಲರ್ಶಿಪ್ಗೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಹಾಗೆ ರೀತಿ ನಾವು ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಆಗಲ್ಲ, ಆದರೆ ನಮಗೆ ಸ್ಕಾಲರ್ಶಿಪ್ ಕೂಡ ಬೇಕು ಅಂತ ಅಂಥವ್ರಿಗೆ ಕೂಡ ಸ್ಕಾಲರ್ಶಿಪ್ ಬಿಡ್ತಾ ಇದ್ದಾರೆ. ಯಾವುದಂದ್ರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಕೂಡ ಸ್ಕಾಲರ್ಶಿಪ್ನ ಕೊಡ್ತಾರೆ. ಇದಕ್ಕೆ ನಿಮಗೆ EW ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂಥವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗಳಿಗೂ ಇದಾಗಿರುತ್ತೆ. ಅರ್ಜಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ 31, 2024 ಆಗಿರುತ್ತೆ. EWS ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಏನು ಬರುತ್ತೆ, ಅದ್ರದ್ದು ಒಂದು ನಿಮಗೆ ಒಂದು ಆರ್ಥಿಕ ಇನ್ಕಮ್ ಏನಿದೆ, ನಿಮಗೆ ವಾರ್ಷಿಕವಾದ ಆರ್ಥಿಕ ಇನ್ಕಮ್ ಅದು ಬಂದ್ಬಿಟ್ಟು ಒಂದು ಕೆಲವೇ ಲಕ್ಷಗಳಿರುತ್ತೆ. 1 ಲಕ್ಷ, 2 ಲಕ್ಷ ಅಥವಾ 3 ಲಕ್ಷದವರೆಗೂ ಇಟ್ಟಿರ್ತಾರೆ ಅಂತ ಹೇಳ್ತಾ, ಇದು ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಆಯಿತು. ನಿಮಗೆ ಕೂಡ ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಇದ್ದು ನೀವು ಕೂಡ ಆಗಲೇ ಅಪ್ಲೈ ಮಾಡಿದರೆ ಅದನ್ನು ಕೂಡ ಕಮೆಂಟ್ ತಿಳಿಸ್ಕೊಡಿ. ಯಾರಾದರೂ ಒಬ್ಬರಿಗೆ ಸಹಾಯವಾಗುತ್ತೆ. ಓದಲು ಸ್ವಲ್ಪ ಕಷ್ಟ ಆಗ್ತಿದೆ, ನಾನು ಓದನ್ನು ಪೂರ್ಣ ಮಾಡಬೇಕು ಅಂತವರಿಗೆ ಒಂದು ಸಹಾಯವಾಗಿ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ, ಇದೇ ರೀತಿ ಹೊಸ ಸ್ಕಾಲರ್ಶಿಪ್ ಅಪ್ಡೇಟ್ಗಳು ಇರ್ಬೋದು. ಇಂಜಿನಿಯರಿಂಗ್ ಓದ್ತಿರೋರು, ಅದೇ ರೀತಿ KCET ಬರೀತಿರೋರು, CET ಬರೀತಿರೋರು, 10th ಎಕ್ಸಾಮು, 12th ಎಕ್ಸಾಮು, ಅದರದ್ದೆಲ್ಲ ಅಪ್ಡೇಟ್ಸ್ಗಳು ನಾನು ಕೊಡ್ತಾ ಇರ್ತೀನಿ. ಅದ್ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಆಲ್ ಆಪ್ಷನ್ ಅಂತ ಒತ್ಬಿಟ್ಟು ಬೆಲ್ಲೈಕನ್ ಒತ್ಬಿಡಿ. ಆವಾಗ ನಿಮ್ಮ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬರುತ್ತೆ. ಇದೇ ಥರ ಹೊಸ ಮಾಹಿತಿ ಇಟ್ಕೊಂಡು, ಹೊಸ ಜಾಬ್ ಅಪ್ಡೇಟ್ಗಳು ಇಟ್ಕೊಂಡು, ಹೊಸ ಸ್ಕಾಲರ್ಶಿಪ್ಗಳ ಡೀಟೇಲ್ಸ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಸ್ನೇಹಿತರೆ.